ಅಕ್ಕಂಗೆ ಮನೆಗೆ ಬರಕ್ಕೆ ಹೇಳಿದ್ದೀನಿ. ಛೇ, ಯಾಕೆ ಇವ್ರು ಇಂಥ ಕೆಲಸಗಳನ್ನು ಮಾಡ್ತಾರೆ? ಆ ಮನೆಯಿಂದ ಇವರನ್ನ ದೂರ ಇರಿಸೋಕೆ ಎಷ್ಟು ಪ್ರಯತ್ನ ಮಾಡಿದ್ರು ಮತ್ತೆ ಅವ್ರ ಹತ್ರನೇ ಹೋಗ್ತಾರೆ. ಇದನ್ನು ಹೇಗೆ ಅವಾಯ್ಡ್ ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲ. ರೀ, ಯಾಕೆ ಏನು ಮಾತಾಡ್ತಿಲ್ಲ? ಅಕ್ಕಂಗೆ ಬರಕ್ಕೆ ಹೇಳಿದ್ದೀನಿ, ಕೇಳಿಸ್ಕೊಂಡ್ರಿ ತಾನೇ? ಕೇಳಿಸ್ಕೊಂಡೆ, ಆದರೆ ಈಗ ಅವ್ರನ್ನ ಯಾಕೆ ಬರಕ್ಕೆ ಹೇಳಿದ್ರಿ? ನೋಡಿ, ಖುಷಿ ಬೇರೆ ಸ್ಕೂಲ್ಗೆ ಹೋಗ್ತಿದ್ದಾಳಲ್ವಾ, ಪ್ಲಸ್ ಅವ್ರ ಆಫೀಸ್ ಕೆಲಸ, ಮಧ್ಯೆ ಹೇಗೆ ಬರ್ತಾರೆ ಹೇಳಿ ಇವರು? ರೀ, ಖುಷಿನ ಅಮ್ಮ ಅಥವಾ ಅದಕ್ಕೆ ನೋಡ್ಕೋತಾರೆ. ಅಕ್ಕಂಗೆ ರಜಾ ಹಾಕ್ಬಿಟ್ಟೆ ಬರಕ್ಕೆ ಹೇಳಿದ್ದೀನಿ. ಅಂದಮೇಲೆ ಏನು ಪ್ರೆಷರ್ ಇರುತ್ತೆ ಹೇಳಿ? ಅದು ಅಲ್ಲದೆ ಅಕ್ಕ ಎಲ್ಲೂ ಹೋಗೋ ಅಂತವಳೆ ಅಲ್ಲ ಗೊತ್ತಾ, ಮನೆ ಬಿಟ್ಟರೆ ಆಫೀಸ್ ಅಷ್ಟೇ. ಅಟ್ಲೀಸ್ಟ್ ಇಲ್ಲಿಗೆ ಬಂದರೆ ಒಂದು ಸ್ವಲ್ಪ ಮನ್ಸು ಬಿಚ್ಚಿ ಮಾತಾಡ್ತಾಳೆ ಅಂತ, ಅವಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡ್ರೆ ಏನಾದರೂ ಪರಿಹಾರ ಕೊಡ್ಬೋದಲ್ವಾ, ಅದಕ್ಕೆ ಬರಕ್ಕೆ ಹೇಳಿದೆ. ಆದರೂ ಈಗ ಅವ್ರು ಕೆಲಸದ ಮಧ್ಯೆ ಇರ್ತಾರಲ್ವಾ, ಬಿಡುವು ಮಾಡ್ಕೊಂಡು ಹೇಗೆ ಬರೋಕ್ಕಾಗತ್ತೆ ಹೇಳಿ? ಅಲ್ಲ ರೀ, ಆಫೀಸಿಗೆ ರಜಾ ಹಾಕ್ಕೊಂಡು ಬರ್ತಿದ್ದಾಳಲ್ವಾ, ಏನು ತೊಂದರೆ ಆಗುತ್ತೆ? ಯಾಕ್ರಿ, ನಮ್ಮ ಮನೆಯವ್ರು ಬರೋದು ನಿಮ್ಗೆ ಇಷ್ಟ ಇಲ್ವಾ? ಎಲ್ಲರೂ ನಿಮ್ಗೆ ಇಷ್ಟನೇ ಅಲ್ವಾ? ಖುಷಿನೇ ಆಗುತ್ತಲ್ವಾ? ಅಫ್ಕೋರ್ಸ್ ಅವ್ರು ಬರೋದು ನನಗೆ ಖುಷಿನೇ. ಆದರೆ ನೋಡಿ, ಈಗ ಬೇಡ ಅಂತ. ಈಗ ಪಾಪ ಭಾವನಾ ಅವ್ರಿಗೆ ಏನೇನು ಕಮಿಟ್ಮೆಂಟ್ಸ್ ಇದೆಯೋ, ಏನೇನು ಕೆಲಸಗಳಿದೆಯೋ, ಒಂದಿನದ ಖುಷಿಗೋಸ್ಕರ ಆಮೇಲೆ ಮತ್ತೆ ಸಫರ್ ಆಗೋ ಹಂಗೆ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ಈಗ ಬರೋದು ಬೇಡ ಅಂತ ಹೇಳಿ ಮುಂದೆ ನೋಡೋಣ. ಅಲ್ಲ ರೀ, ನಾನು ಹೇಳೋದು ಕೇಳಿ ಚಿನ್ನು ಮರಿ. ನೋಡಿ, ಈಗ ಯಾವಾಗ ಬೇಕಾದ್ರೂ ಫೋನಲ್ಲೂ ಮಾತಾಡ್ತೀರಾ, ಇಷ್ಟಾದ್ಮೇಲೆ ಮತ್ತೆ ಮಾತಾಡೋದು ಏನಿರುತ್ತೆ? ಮಕ್ಕಳ ಹತ್ರ ಯಾರು ಇಂಥ ವಿಷಯ ಮುಚ್ಚಿಡ್ತಾರ? ನಮಗೆ ಹೇಳಿದೆ ಅವ್ರು ಆಟ ಓಡಿಸೋದು ಬೇಕಾಗಿತ್ತ? ಕೆಲಸ ಹೋದ್ರು ಯಾವುದೋ ಕೆಲಸ ಹುಡ್ಕೊಂಡು ಮಾಡ್ತಿದಾರಲ್ಲ, ಅದನ್ನ ನೋಡಿ ಖುಷಿ ಪಡಿ. ಇವಾಗಿನ ಕಾಲದಲ್ಲಿ ರಿಟೈರ್ಮೆಂಟ್ ಆದಮೇಲೆ ಮನೇಲಿ ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೋತೀನಿ ಅಂತ ಅನ್ಕೊಳ್ಳೋರ ಮಧ್ಯ ಮಾವ ಇನ್ನೂ ಹೊರಗಡೆ ಹೋಗಿ ದುಡಿತಾ ಇದ್ದಾರೆ. ಅದನ್ನ ಒಪ್ಕೊಳ್ಳೋದನ್ನ ಬಿಟ್ಟು ಇಲ್ಲಿರೋ ಪ್ರಶ್ನೆಗಳನ್ನ ಕೇಳ್ತೀರಲ್ಲ, ನಿಮ್ಗೆ ಏನ್ರಿ ಹಕ್ಕಿದೆ? ಹಕ್ಕು ನನಗಿದೆ, ಪ್ರಶ್ನೆ ಕೇಳ್ತೀನಿ. ಇದನ್ನೇ ಬೇಡ ಅನ್ನೋದು. ಮಗ ಅಂತ ಅನ್ನಿಸ್ಕೊಂಡ್ರೆ ಸಾಲ್ದು ರೀ, ಮಗನ ಥರ ನಡ್ಕೋಬೇಕು. ಮಾವ ಏನು ಅವರೇ ಇಷ್ಟ ಬಂದು ಕೆಲಸನ ಬಿಟ್ಬಿಟ್ಟು ಬಂದ್ರ? ಕಂಪನಿಯವರು ಅವ್ರನ್ನ ತೆಗೆದುಹಾಕಿದ್ರೆ ಅವ್ರು ಏನ್ರಿ ಮಾಡೋಕ್ಕಾಗತ್ತೆ? ಇಷ್ಟ ಆದರೂ ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡ್ರೆ ಸಂಸಾರ ನಡೆಯಲ್ಲ ಅಂತ ಹೊರಗಡೆ ಹೋಗಿ ಆಟೋ ಓಡಿಸಿ ದುಡ್ಡು ತೊಗೊಂಬರ್ತಿದ್ದಾರೆ. ಅದನ್ನ ನೋಡಿ ಖುಷಿ ಪಡಬೇಕಾ, ಬೇಜಾರು ಪಟ್ಕೋಬೇಕಾ ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ. ಹಕ್ಕು ಅಂತ ಬಳ್ಕೋತಿರಲ್ಲ, ನಿಮಗೊಂದು ಸ್ವಲ್ಪನಾದರೂ ನಿಮ್ಮ ತಂದೆ ಮೇಲೆ ಗೌರವ ಇದೆಯಾ? ಇದ್ದಿದ್ರೆ ನೀವೇ ಹೋಗಿ ಅವ್ರ ಹತ್ರ ಹೇಳ್ತಿದ್ರಿ, ಅಪ್ಪ ಇಷ್ಟು ವರ್ಷ ಕಷ್ಟಪಟ್ಟು ದುಡ್ದಿದೀಯಾ, ಇನ್ಮೇಲೆ ನೀನೇನು ಕಷ್ಟಪಡೋದು ಬೇಕಾಗಿಲ್ಲ, ಮನೇಲೇ ಇರೋ ನಾನು ನೋಡ್ಕೋತೀನಿ ಅಂತ ಹೇಳ್ತಿದ್ರಿ. ಇಬ್ಬಿಬ್ರು ಇದ್ದೀರಲ್ಲ ಗಂಡ್ಮಕ್ಳು, ನಿಮ್ಮಿಬ್ರು ಬಾಯಲ್ಲಾದ್ರೂ ಒಂದ್ಸಲ ಆದ್ರೂ ಆ ಮಾತು ಬಂತಾ? ಇಲ್ಲ. ಯಾಕೆ ಹೇಳಿ? ನಿಮಗೆ ಬೇಕಾಗಿರೋದು ಅಪ್ಪ ಅನ್ನೋ ಸಂಬಂಧ ಅಲ್ಲ, ಅಪ್ಪನಿಂದ ಬರುತ್ತಲ್ಲ ಅದು ಮಾತ್ರ ನಿಮಗೆ ಬೇಕಾಗಿರೋದು. ನಾಳೆ ಇದೇ ಪರಿಸ್ಥಿತಿ ನಿಮಗೆ ಬಂದರೆ ಏನು ಮಾಡ್ತೀರಾ ಅಂತ ಯೋಚನೆ ಮಾಡಿ, ಆಮೇಲೆ ಪ್ರಶ್ನೆ ಮಾಡೋರಂತೆ. ಯಾವಳ ನೀನು? ಮಾತಾಡ್ತಿದ್ರೆ ಅಪ್ಪ ಅಮ್ಮನ ಪರ ವಹಿಸ್ಕೊಂಡು ಮಾತಾಡ್ತೀಯಾ? ನೀನು ಅವ್ರ ಮಗಳು ಅಥವಾ ನಾನು ಅವ್ರ ಮಗನು ಅಂತ ಡೌಟ್ ಆಗ್ತಿದೆ ನನಗೆ. ಇದೆ, ಈ ಡೌಟ್ ಇರೋದ್ರಿಂದನೇ ನೀವಿನ್ನೂ ಮಗ ಅಂತ ಮಾತ್ರ ಅನ್ಸ್ಕೊಂಡಿರೋದು. ಹೊಟ್ಟೆನಲ್ಲಿ ಹುಟ್ಟಿದ್ರೆ ಮಾತ್ರ ಮಕ್ಕಳಾಗೋದಿಲ್ಲ ರೀ. ಆ ವೆಂಕಿನ ನೋಡ್ರಿ, ಎಷ್ಟು ಪ್ರೀತಿ ತೋರಿಸ್ತಾನೆ ಅತ್ತೆ ಮಾವ ಅಂದರೆ. ಅತ್ತೆ ಮಾವ ತೋರಿಸೋ ಪ್ರೀತಿ ನೋಡಿದ್ರೆ ಯಾರಿಗೆ ಆದರೂ ನಾವು ಇವ್ರ ಮಕ್ಕಳಾಗಿರಬಾರ್ದ ಅಂತ ಅನ್ಸುತ್ತೆ. ತಂದೆ ತಾಯಿನ ಬಿಟ್ಬರೋ ನಮ್ಮಂಥ ಹೆಣ್ಮಕ್ಳಿಗೆ ಇಂಥ ಅತ್ತೆ ಮಾವನಿರಿ ತಂದೆ ತಾಯಿ. ಮೊದಲು ಅವರಿಗೆ ಗೌರವ ಕೊಡೋದನ್ನು ಕಲ್ತ್ಕೊಳ್ಳಿ. ಪ್ರಶ್ನೆ ಮಾಡ್ತಾರಂತೆ. ಹೋಗಿ ನಿನ್ನ ಹತ್ರ ಹೇಳ್ತೀನಲ್ಲ, ನಿನ್ನ ಹತ್ರ ಹೇಳೋದು ಒಂದೇ, ಬಂಡಕ್ಕೆ ತಲೆ ಚಚ್ಕೊಳ್ಳೋದು ಒಂದೇ. ಜಾಸ್ತಿ ಚಚ್ಕೋಬೇಡಿ, ಆಮೇಲೆ ಅದಕ್ಕೂ ಒಂದಷ್ಟು ದುಡ್ಡು ಖರ್ಚಾಗುತ್ತೆ. ಸುಮ್ಮನೆ ಬಿದ್ಕೊಳ್ಳಿ. ಮಕ್ಕಳೇ ಆಗ್ತಲ್ವ ನಾಗರತ್ನ? ಮದುವೆ ಮಾಡ್ತೀವಿ ಅಂದರೆ ಯಾಕಪ್ಪ ಇಷ್ಟು ಬೇಗ ಮದುವೆ ಅಂತಾರೆ. ಇನ್ನು ಮದುವೆ ಫಿಕ್ಸ್ ಆಗೋಗ್ಬಿಟ್ರೆ ಯಾವಾಗ ಮದುವೆ ಅಂತ ಕಾಯ್ತಾ ಇರ್ತಾರೆ. ಇನ್ನು ಮದುವೆ ಮಾಡ್ಕೊಳ್ಳೋ ಹುಡುಗ ಎಲ್ಲ ನಾನು ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ರೆ ಇನ್ನೂ ಖುಷಿ ಆಗ್ಬಿಟ್ಟು ಆಕಾಶದಲ್ಲೇ ಹಾರಾಡ್ತಾ ಇರ್ತಾರೆ. ನೋಡ್ದಾ, ಆಕಾಶದಿಂದ ಇಳಿದು ಬರ್ತಾ ಇದ್ದಾಳೆ ನಿನ್ನ ಮಗಳು. ಏನಮ್ಮ ಪೂರ್ವಿ, ನಿನ್ನ ಸಿದ್ದು ಮದುವೆ ನಾಳೆನೆ ಮಾಡಿದ್ರೆ ಓಕೆನಾ? ಅಪ್ಪ, ನಾಳೆನೆ ಮದ್ವೆನಾ? ಅಲ್ಲ, ನಾವಿನ್ನು ಏನು ಪ್ರಿಪ್ರೇಷನ್ಸೇ ಮಾಡಿಲ್ವಲ್ಲ, ಅದು ಹೇಗೆ ಸಾಧ್ಯ? ಪ್ರಿಪ್ರೇಷನ್ಸ್ ಎಲ್ಲ ಆಗೈತಿದ್ರೆ ನಾಳೆನೆ ಮದ್ವೆಗೋಕ್ ರೆಡಿ ಇರ್ತಿದ್ಯಾ? ಮದ್ವೆ ಅಂದ್ರೆ ಏನ್ ಸುಮ್ನೆನಾ? ಒಂದ್ ಒಳ್ಳೆ ಮುಹೂರ್ತ ನೋಡ್ಬೇಕು, ನೆಂಟ್ರಸ್ನೆಲ್ಲ ಕರಿಬೇಕು, ದಾಮ್ ಅಂತ ಜೋರಾಗಿ ಮದ್ವೆ ಮಾಡ್ಬೇಕು. ನಿಮ್ಮ ಅಪ್ಪ ಏನೋ ತಮಾಷೆ ಹೇಳ್ತಿದ್ದಾರೆ ಅಂದ್ರೆ ನೀನ್ ಅದಕ್ಕೆ ಒಪ್ಕೊಂಡ್ಬಿಟ್ಟಿಯಲ್ಲ. ಏನಪ್ಪ ನೀವು ಮದ್ವೆ ವಿಷಯದಲ್ಲೂ ರೇಗಿಸ್ತಿರಲ್ಲ? ಈಗ ತಮಾಷೆ ಮಾಡಿದೆ, ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ತಮಾಷೆ ಮಾಡೋಕ್ಕಾಗತ್ತಾ?
ಈಗಲೇ ನೀನು ನಮ್ಮ ಕೈಗೆ ಸಿಗ್ತಾ ಇಲ್ಲ, ಇನ್ನು ಮದುವೆ ಆದಮೇಲೆ ಗಂಡ ಮನೆ ಮಕ್ಕಳು ಅಂತ ಅವ್ರ ಮನೆ ಕಡೆನೇ ಓಡಾಡ್ಕೊಂಡು ಇದ್ಬಿಡ್ತೀಯ. ಈಗ ಸಿದ್ದು ಜೊತೆ ಬರೀ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂತ ಗೊತ್ತಾಗಿದ ತಕ್ಷಣ ಎಷ್ಟು ಖುಷಿಯಾಗಿದ್ದಾಳೆ ನೋಡಿ. ನಾನೇ ನನ್ನನ್ನು ಕರ್ಕೊಂಡು ಹೋಗಿ ಅಂತ ಕೇಳಲಿಲ್ಲ, ಅತ್ತೆನೇ ಕಾಲ್ ಮಾಡಿ ಹೋಗ್ಬಾಮ ಅಂತ ಹೇಳಿದ್ರು. ನಿಮಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ, ನಾನು ಅವ್ರಿಗೆ ಬರಲ್ಲ ಅಂತ ಹೇಳ್ಬಿಡ್ತೀನಿ. ಏಯ್, ನಿನ್ನ ಆಸೆಗೆ ನಾವು ಅಡ್ಡಿ ಮಾಡ್ತಾ ಇಲ್ಲಮ್ಮ. ನೀನು ಸಿದ್ದುನ ಎಷ್ಟು ಇಷ್ಟಪಡ್ತೀಯ ಅಂತ ನಮಗೆ ಗೊತ್ತಿಲ್ವಾ? ಖುಷಿಯಾಗಿ ಇಬ್ರು ಹೊಟ್ಟು ಬನ್ನಿ. ಅಪ್ಪ, ಹರಕೆ ತೀರ್ಸೋದಕ್ಕಿಂತ ಆ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಸಿದ್ದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವಕಾಶ ಸಿಗ್ತಿದೆಯಲ್ಲ ಅಂತ ಖುಷಿ ಆಗ್ತಿದೆ. ಅವ್ರ ನಡವಳಿಕೆ, ಅವ್ರ ಮಾತೆಲ್ಲ ನೋಡಿದ್ರೆ ನಾನು ಬೇರೆ ಪ್ರಪಂಚಕ್ಕೆ ಹೋಗ್ಬಿಡ್ತೀನಿ. ಅವ್ರನ್ನ ಬಿಟ್ಟು ಬರೋದಕ್ಕೆ ಮನಸ್ಸೇ ಆಗಲ್ಲ. ನಾಗರತ್ನ, ನೋಡ್ದ ನನ್ನ ಮಗಳು ಸಿದ್ದುನ ಎಷ್ಟು ಇಷ್ಟಪಡ್ತಾಳೆ ಅಂತ. ಎಲ್ಲ ಸರಿ, ಆದ್ರೆ ಇವಳು ಹೇಳ್ತಿರೋದು ಹರಕೆ ತೀರ್ಸೋಕ್ ಇಷ್ಟ ಅಲ್ಲ ಅನ್ನೋದು ಸರಿ ಇಲ್ಲ ನೋಡಿ. ರೇಣುಕ ಅವರು ತನ್ನ ಮನೆಗೆ ಮನ್ಸಿಗೆ ಮೆಚ್ಚುವಂತ ಸೊಸೆ ಸಿಗ್ಲಿ ಅಂತ ದೇವ್ರ ಹತ್ರ ಹರಕೆ ಮಾಡ್ಕೊಂಡಿದ್ರಂತೆ. ಅವ್ರಿಗೆ ತಕ್ಕ ಸೊಸೆ ಸಿಕ್ಕಿದಾಳೆ ಅಂತ ಅವ್ರಿಗೆ ಈಗ ನಂಬಿಕೆ ಬಂದಿದೆ. ಅದಕ್ಕೆ ದೇವ್ರಿಗೆ ಹರಕೆ ತೀರ್ಸ್ಬಿಟ್ಟು ಬರಕ್ಕೆ ಕಳಿಸ್ತಾ ಇದಾರೆ. ಅದನ್ ಬಿಟ್ಟು ಏನೇನೋ ಮಾತಾಡ್ತಿಯಲ್ಲ ಪೂರ್ವಿ, ಹೋಗಿ ಹರಕೆ ತೀರ್ಸ್ಕೊಂಡ್ ಬನ್ನಿ. ಅಮ್ಮ ಸಾರಿ, ಸಿದ್ದು ಅವ್ರ ಜೊತೆ ಹೊರಗಡೆ ಹೋಗೋ ಎಕ್ಸೈಟ್ಮೆಂಟ್ ಅಲ್ಲಿ ಆ ತರ ಮಾತಾಡ್ಬಿಟ್ಟೆ. ನೋಡ್ದ ನಾಗರತ್ನ, ನಿನ್ನ ಮಗಳ ಗುಣನ ಒಂದ್ ಕಡೆ ಅಪ್ಪ ಅಮ್ಮನ ಮನಸ್ಸನ್ನು ನೋವು ಮಾಡಲ್ಲ, ಇನ್ನೊಂದ್ ಕಡೆ ಅತ್ತೆ ಮಾವನ ಮನಸ್ಸನ್ನು ನೋವು ಮಾಡೋದಿಲ್ಲ.